ಗೈಸ್, ಇವತ್ತು ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ವೆಯ್ಟ್ ಲಾಸ್ ಹೇಗೆ ಮಾಡ್ಕೋಬೇಕು ಅಂತ. ಅದಕ್ಕೆ ರೆಸಿಪಿ ಕೂಡ ಮುಖ್ಯ ಆಗಿರುತ್ತೆ. ನಾವು ಬರೀ ವರ್ಕೌಟಿಂದ ಮಾತ್ರ ವೆಯ್ಟ್ ಲಾಸ್ ಮಾಡ್ಕೋತೀವಿ ಅಂದರೆ ಅದು ತುಂಬ ಕಷ್ಟ, ಹಂಗೆ ಆಗೋದು ಇಲ್ಲ ಕೂಡ. ಅದಕ್ಕೋಸ್ಕರ ಇವತ್ತು ಇದು ನೈಟ್ ಡಿನ್ನರ್ಗೆ ನೀವು ಯೂಸ್ ಮಾಡೋದ್ರಿಂದ ತುಂಬ ಬೇಗ ಫಾಸ್ಟಾಗಿ ನೀವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಇದು ಒಂದು ಬಾಣಲಿಗೆ ಕೊಕೊನಟ್ ಆಯಿಲ್ನ ನಾನು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ 1 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಈ ರೀತಿ ಕೊಕೊನಟ್ ಆಯಿಲ್ನ ನಾವು ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಅದು ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೂ ಇದು ಜೀರಾ ಸಾಸಿವೆ ಹಾಕೋದ್ರಿಂದ, ಜೀರಾ ಮತ್ತು ಸಾಸಿವೆ ಹಾಕೋದ್ರಿಂದ ಡೈಜೆಷನ್ಗೆ ತುಂಬ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಇಲ್ಲಿ ನಾನು ಕ್ಯಾಬೇಜ್ ಇಟ್ಕೊಂಡಿದ್ದೀನಿ, ಮೆಣಸು, ಈರುಳ್ಳಿ ಮತ್ತು ಕೊಕೊನಟ್ನ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನೀವು ಅರಿಶಿನ ಬೇಕಾದರೂ ನೀವು ಹಾಕೋಬೋದು. ನಾನು ಸ್ವಲ್ಪ ಅರಿಶಿನ ಹಾಕ್ತೀನಿ. ಈ ಥರ ನಾವು ಡೈಲಿ ನೈಟ್ ಈ ರೀತಿ ನಾವು ಊಟನ ತಿನ್ನೋದ್ರಿಂದ, ಊಟ ಅಂದರೆ ರೈಸು ನಾವು ನೈಟ್ ಟೈಮ್ ತಿಂದೆ ಇದ್ರೇ ತುಂಬ ಉತ್ತಮ. ಆಗ ನಾವು ವೆಯ್ಟ್ ಲಾಸ್ ತುಂಬ ಬೇಗನೆ ಆಗ್ಬೋದು. ಇದನ್ನು ನಾವು ಜಸ್ಟ್ ರೈಸ್ ಥರನೇ ಅನಿಸುತ್ತೆ, ನಾವು ಅಂದರೆ ಏನು ಜಾಸ್ತಿ ಡಿಫ್ರೆಂಟ್ ಏನು ಅನಿಸಲ್ಲ, ಆಲ್ಮೋಸ್ಟ್ ರೈಸ್ ಥರನೇ ಬರುತ್ತೆ ಟೇಸ್ಟ್ ಎಲ್ಲ. ಹಾಗಾಗಿ ಫಸ್ಟು ಅದನ್ನು ಎಲೆಕೋಸನ್ನ ಹಾಕ್ಕೋಬೇಕು. ಆಮೇಲೆ ಅದು ಚೆನ್ನಾಗಿ ಬೇಯಲಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಕೆಲವರಿಗೆ BP ಎಲ್ಲ ಜಾಸ್ತಿ ಇರೋರು ಸಾಲ್ಟನ್ನ ಕಡಿಮೆ ಹಾಕ್ಕೊಳ್ಳಿ. ನನಗೆ BP ತುಂಬ ಲೋ ಇದೆ ಅಂತ ಹೇಳಿದ್ದಾರೆ ಡಾಕ್ಟ್ರು, ಹಾಗಾಗಿ ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಇಷ್ಟ ಅನಿಸಿದರೆ ಕೆಲವರಿಗೆ ಇದಕ್ಕೆ ಶುಗರ್ ಕೂಡ ಆ್ಯಡ್ ಮಾಡ್ಬೋದು, ಅಂದರೆ ಡಯಟಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಅಂತಾರೆ. ಬಟ್ ಅಷ್ಟೊಂದು ಏನು, ಒಂದು ಚಿಟಿಕೆ ಶುಗರ್ ಇಂದ ಏನು ಪ್ರಾಬ್ಲಮ್ ಆಗಲ್ಲ. ಯು ಕ್ಯಾನ್ ಯೂಸ್ ದಟ್ ಆಲ್ಸೋ. ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ನಾನು ಹಾಗೆ ಉಪ್ಪು ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆಗಲಿ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕಿದು. ನೀವು ಬೇಕಾದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ನಮ್ಮ ಹೊಟ್ಟೆಗೆ ಹೋದಂಗೆ ನೀಟಾಗಿ ಅದು ಏನು ಡೈಜೆಷನ್ ಆಗಿ ಹೋಗ್ಬೇಕು. ಅದಕ್ಕೋಸ್ಕರ ನೀಟಾಗಿ ಡೈಜೆಷನ್ ಆಗಬೇಕು. ಜಾಸ್ತಿ ಹೊತ್ತು ಒದ್ದಾಡ್ಕೊಂಡು ಜಪ್ಕೊಂಡಿರೋಕ್ಕೆಲ್ಲ ಗೀತಾ ಇರೋದೆಲ್ಲ ಸ್ವಲ್ಪ ಕಷ್ಟ ಅಲ್ವಾ, ಹಾಗಾಗಿ ಹೇಳಿದೆ ಅಷ್ಟೇ. ಈ ಥರ ಚಡಾನ್ ಆಲ್ಮೋಸ್ಟ್ ರೆಡಿ ಆಯಿತು. ಇದಕ್ಕೆ ಲಾಸ್ಟಲ್ಲಿ ಇದೆರಡನ್ನೂ ನಾನು ಲಾಸ್ಟಲ್ಲಿ ಹಾಕ್ತೀನಿ, ಯಾಕಂದರೆ ಇದು ತುಂಬ ಫ್ರೇಗ್ರೆನ್ಸ್ ಕೊಡುತ್ತೆ ನಾವು ಮಾಡೋ ರೆಸಿಪಿಗೆ. ಹಾಗಾಗಿ ಕೆಲವರು ಆಯಿಲಿಗೆ ಹಾಕಿ ಫ್ರೈ ಮಾಡ್ತಾರೆ, ಬಟ್ ನನಗೆ ಲಾಸ್ಟಲ್ಲಿ ಹಾಕಿದ್ರೆ ತುಂಬ ಟೇಸ್ಟ್ ಅನಿಸುತ್ತೆ ಮತ್ತು ಡೈಜೆಷನಿಗೂ ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ಸೊ ನಾನು ಹಾಗೆ ಹಾಕೋದು. ಇದಕ್ಕೆ ಒಗ್ಗರಣೆ, ಇದು ಕರಿಬೇವು ಸೊಪ್ಪು ಅಂತಾರಲ್ವ, ಅದನ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ತುಂಬ ಟೇಸ್ಟ್ ಇರುತ್ತೆ, ಘಮ ಇರುತ್ತೆ, ತುಂಬ ಇಷ್ಟ ಆಗುತ್ತೆ. ಇರಿ, ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ. ಅಂದರೆ ಆ್ಯಡ್ ಮಾಡಲೇಬೇಕು ಅಂತ ಇಲ್ಲ, ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಮಾಡ್ದೇ ಹಾಗೆಯೇ ಫ್ರೈ ಮಾಡಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಬಟ್ ಈ ರೀತಿ ಮಾಡಿದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಕುದೀಲಿ, ಫುಲ್ ಡ್ರೈ ಆಗಲಿ. ಫುಲ್ ಡ್ರೈ ಆದರೆ ಮಾತ್ರ ಅದು ಟೇಸ್ಟ್ ಜಾಸ್ತಿ. ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ವಾಟರ್ ಹಾಕಿದ್ದು. ಚೆನ್ನಾಗಿ ಕುದೀಲಿ. ಕುದೀತಾ ಇದೆ. ಇನ್ನೊಂದೊಂದು ನೈಟ್ ಟೈಮ್ ನಾವು 2 ಅವರ್ ಇದು ಎಲ್ಲರೂ ಹೇಳ್ತಾ ಇರ್ತಾರೆ, ಬಟ್ ನಾನು ಅದನ್ನೇ ಹೇಳ್ತಿದ್ದೀನಿ. ಆಲ್ಮೋಸ್ಟ್ 1 ಅವರ್ ಅಥವಾ 2 ಅವರ್ ಮೊದಲೇ ನಾವು ಊಟ ಕಂಪ್ಲೀಟ್ ಮಾಡಿದರೆ, ಮನ್ಗೋಕ್ಕಿಂತ ಮೊದಲೇ, ಅದು ತುಂಬ ಬೆಸ್ಟು. ಆದಷ್ಟು ಕಾರ್ಬ್ಸ್ ತುಂಬ ಕಡಿಮೆ ಮಾಡಿ. ನೈಟ್ ಟೈಮ್ ಬೇಡ, ಅನ್ನ, ಚಪಾತಿ, ರೋಟಿ
ತುಂಬ ವೆರೈಟೀಸ್ ಇರುತ್ತಲ್ಲ, ಅದು ಯಾವುದು ನೈಟ್ ಟೈಮ್ ಬೇಡ. ಓನ್ಲಿ ವೆಜಿಟೇಬಲ್ಸ್ ಮಾತ್ರ ನೈಟ್ ಟೈಮ್ ಕನ್ಸ್ಯೂಮ್ ಮಾಡಿ. ಆಲೂಗಡ್ಡೆನೂ ಬೇಡ. ಈಗ ಆಲ್ಮೋಸ್ಟ್ ನೀರೆಲ್ಲ ಡ್ರೈ ಆಗಿದೆ. ಆಲ್ಮೋಸ್ಟ್ ಏನು ಫುಲ್ ಆಗೇ ಹೋಯಿತು. ಇದನ್ನು ಎರಡೂ ನಾನೀಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ರೀತಿ ಏನಿಲ್ಲ, ಇದು ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಏನು ಬೇಡ, ಯಾಕಂದರೆ ಅದರ ಒಳಗಿರೋ ಸತ್ವಗಳು ಕಂಪ್ಲೀಟಾಗಿ ಹೋಗಬಾರ್ದು. ಅಂದರೆ ಹಾಗೆ ಸ್ವಲ್ಪ ಹಸಿದಾಗಿ ಅಷ್ಟಾದರೆ ಡೈಜೆಷನ್ಗೆ ತುಂಬ ಒಳ್ಳೆಯದು ಈ ರೀತಿ ನಾವು ಮಾಡೋದ್ರಿಂದ. ನನಗೆ ಸ್ಪೈಸಿ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಖಾರ ಇರೋ ಮೆಣಸನ್ನು 2 ಹಾಕಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಹೇಗೆ ಬೇಕೋ ಹಾಗೆ, ಆಯಿತಾ. ನಾನು 2 ನಿಮಿಷ ಚೆನ್ನಾಗಿ ಬೇಯಲಿ, ಆಮೇಲೆ ಕಂಪ್ಲೀಟ್ ಆಗುತ್ತೆ. ಓಕೆ, ಸರಿ ಸಾಕೀಗ. ಜಾಸ್ತಿ ಆದರೆ ಅದ್ರ ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ ಅದಕ್ಕೆ. ಹಾಂ, ಓಕೆ ಫ್ರೆಂಡ್ಸ್, ಇದನ್ನು ನೈಟ್ ಟೈಮ್ ನೀವು ಅನ್ನ ತಗೊಳ್ಬೇಕಂತ ಇಲ್ಲ, ಜಸ್ಟ್ ಈ ಪಲ್ಯ ಮಾತ್ರ ತಿನ್ನಿ. ಹಾಗೆ ತಿನ್ನೋದ್ರಿಂದ ಇದ್ರ ಜೊತೆ ಏನು ನೀವು ರೈಸ್ ಹೇಗೆ ತಿಂತೀರೋ ಅದೇ ರೀತಿ ಇದ್ರಲ್ಲಿ ಮಾತ್ರ ಕನ್ಸ್ಯೂಮ್ ಮಾಡಿ ಅಷ್ಟೇ. ತುಂಬ ಟೇಸ್ಟಾಗಿರುತ್ತೆ, ಹೆಲ್ದಿ ಕೂಡ, ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಹೀಗೆ ಮುಂದೆ ಎಲ್ಲ ವಿಡಿಯೋದಲ್ಲಿ ವೆಯ್ಟ್ ಲಾಸ್ಗೆ ಏನೇನು ಮಾಡಬೇಕು ಅಂತ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಫಾಲೋ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್ ಬಾಯ್.